ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಮೊದಲಿಗೆ ಇಲ್ಲಿ ಶಾರದಾ ದುಡ್ಡನ್ನ ಲೆಕ್ಕ ಮಾಡ್ತಾ ಇರ್ತಾಳೆ. ದೇವ್ರೆ, ಇದು ದಿನಸಿಗಾಗುತ್ತೆ, ಹಾಗೆ ಇದು ಮನೆ ಖರ್ಚಿಗಾಗುತ್ತೆ, ಹಾಗೆ ಇದು ಪಾತ್ರೆ ತೊಗೊಳಕ್ಕಾಗುತ್ತೆ, ಇನ್ನೇನಾದರೂ ತೊಂದರೆ ಬರೆದಿದ್ರೆ ಸಾಕು, ನನ್ನ ಹತ್ರ ಇರೋದು ಇಷ್ಟೇ ದುಡ್ಡು ಅಂತ ಲೆಕ್ಕ ಆಗ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ಅಲ್ಲಿಗೆ ಅನಸೂಯೆ ಬರ್ತಾಳೆ. ಅಂತ ಮನೆ ಮಾಡೋದು ಅಂದರೆ ಅಷ್ಟು ಸುಲಭ ಅಲ್ಲ ಕಣೆ ಅಂತ ಅಂದಾಗ, ಅಮ್ಮ ಟೆನ್ಷನ್ ತಗೋಬೇಡಿ, ದೇವ್ರಿದ್ದಾನೆ, ದೇವ್ರನ್ನ ನಂಬಿ ಕೆಟ್ಟವ್ರು ಯಾರೂ ಇಲ್ಲ ಅಮ್ಮ. ನಾನು ಲಕ್ಷ್ಮೀಪುರದಿಂದ ಬ್ಯಾಂಗ್ಳೂರಿಗೆ ಬರಬೇಕಾದ್ರೆ ಇರಬೇಕಾದ ಆತಂಕ ಇವಾಗ ನನಗಿಲ್ಲ, ದೇವ್ರಿದ್ದಾನಮ್ಮ. ಇವಾಗ ಸದ್ಯಕ್ಕೆ ನಮಗೆ ಸಾಕಾಗೋವಷ್ಟು ದುಡ್ಡಿದೆ, ಅಷ್ಟು ನೋಡ್ಕೊಳ್ಳೋಣ ಬನ್ನಿ ಅಂತ ಅನ್ಬೇಕಾದ್ರೆ, ಯಾಕೆ ಶಾರದಾ ಈ ರೀತಿ ಹೇಳ್ತಿದ್ಯಾ ಅಮ್ಮ ಅಂತ ಅಂತೀಯಾ, ಹಾಗೆ ನನ್ನ ಕಷ್ಟಕ್ಕೆಲ್ಲ ನೀನು ಆಗಿದೆಯಾ, ಅಂದಮೇಲೆ ನನ್ನ ಹತ್ರನ ನೀನು ವಿಷಯನ ಮುಚ್ಚಿಡ್ತಿದೆಯಲ್ಲ ಅಂತ ಅಂದಾಗ, ಯಾಕಮ್ಮ ನಾನೇನು ಮುಚ್ಚಿಟ್ಟೆ ಅಂತ ಕೇಳಬೇಕಾದ್ರೆ, ಅಲ್ಲ ಕಣೆ ಶಾರದಾ, ಸಾಕಾಗೋವಷ್ಟು ದುಡ್ಡಿದೆ ಅಂತ ಯಾಕೆ ಸುಳ್ಳು ಹೇಳ್ತೀಯ ಅಂತ ಕೇಳ್ತಾ ಇರ್ತಾಳೆ. ಏನು ಮಾತಾಡ್ತೀವಿ ಶಾರದಾ, ಕಣ್ಣೀರು ಹಾಕೊಂಡು ಕೂತಿರ್ಬೇಕಾದ್ರೆ ಸ್ವಲ್ಪ ದುಡ್ಡನ್ನ ತೆಗೆದು ಅನಸೂಯ ಶಾರದಂಗೆ ತೋರಿಸ್ತಾ ಇರ್ತಾಳೆ. ಅವಳಿಗಂತೂ ಸಿಕ್ಕಾಪಟ್ಟೆ ಶಾಕ್ ಆಗ್ತಿರುತ್ತೆ. ಅಮ್ಮ ಇಷ್ಟೊಂಥರ ದುಡ್ಡು ನಿಮಗೆಲ್ಲಿಗೆ ಬಂತು ಅಂತ ಅನ್ಬೇಕಾದ್ರೆ, ಬೇಜಾರು ಮಾಡ್ಕೋಬೇಡ ಕಣೆ, ಬೈಬೇಡ, ನಾನು ಯಾರ ತಲೂ ಕಳ್ತನ ಮಾಡಿಲ್ಲ ಕಣೆ, ಆ ಚಾಳಿನ ನಾನು ಯಾವಾಗಲೂ ಬಿಟ್ಟಿದ್ದೀನಿ, ನಂದು ಮಾಂಗಲ್ ಚೈನ್ ಸರ ಮತ್ತು ಹಾಗೆ ಬಳೆ ಇತ್ತಲ್ವಾ, ಅವೆರಡನ್ನು ನಾನು ಮಾರದೆ ಕಣೆ ಅಂತ ಅಂದಾಗ, ಈ ಕಡೆ ಶಾರದನಿಗೆ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ. ಅಲ್ಲಮ್ಮ ಏನು ಕೆಲಸ ಮಾಡಿದ್ರಿ ಅಂತ ಅನ್ಬೇಕಾದ್ರೆ, ಹೌದು ಕಣೆ ಶಾರದಾ, ನಮ್ಮಂಥ ಬಡವರು ಚಿನ್ನ ಮಾಡಿಸ್ಕೊಳ್ಳೋದು ಏನು ಕೇಳು, ಕಷ್ಟ ಕಾಲಕ್ಕಾಗಲಿ ಅಂತ ಅಲ್ವಾ, ಇವಾಗಲೂ ಸಹ ನನಗೆ ಅದೇ ಆಗಿತ್ತು, ಅಂದಮೇಲೆ ನನಗೆ ತಾನೇ ಯಾರೇ ಇದ್ದಾರೆ ಶಾರದಾ, ನಿನ್ನನ್ನು ಬಿಟ್ಟರೆ, ನಿನಗಾಗಿದ್ಮೇಲೆ ನನಗೆ ಆ ಚಿನ್ನ ಇಟ್ಕೊಂಡು ಏನೇ ಮಾಡೋಣ, ಅದಕ್ಕೋಸ್ಕರ ಮಾರಿ ದುಡ್ಡು ತೊಗೊಂಡಿದ್ದೀನಿ, ತೊಗೊಳ್ಳಿ ನಿನ್ನ ಕಷ್ಟ ಕಾಲಕ್ಕಾಗುತ್ತೆ ಅಂತ ಅನ್ಬೇಕಾದ್ರೆ, ಇದೆಲ್ಲ ನನಗೆ ಬೇಡ ಅಮ್ಮ, ಪ್ಲೀಸ್ ನೀವೇ ಇಟ್ಕೊಳ್ಳಿ, ನಿಮಗೆ ಸಹ ಕಷ್ಟ ಕಾಲಕ್ಕೆ ಬೇಕಾಗುತ್ತೆ ಅಂತ ಶಾರದಾ ಹೇಳ್ತಾ ಇರಬೇಕಾದ್ರೆ, ಇಲ್ಲ ಇಲ್ಲ ನೀ ಈ ದುಡ್ಡನ್ನ ತೊಗೊಳ್ಳೇಬೇಕು, ಇಲ್ಲ ಅಂತ ಅಂದರೆ ನನ್ನ ಮೇಲೆ ಆಣೆ ಅಂತ ಅಂದಾಗ, ಅವಳಿಗಂತೂ ಸಿಕ್ಕಾಪಟ್ಟೆ ಶಾಕ್ ಆಗ್ತಿರುತ್ತೆ. ಹಾಗೆ ಆಣೆ ಮಾಡಿಸ್ಬಿಟ್ಟು ಆ ದುಡ್ಡನ್ನ ಶಾರದಾ ಕೈಗೆ ಕೊಡ್ತಾ ಇರ್ತಾಳೆ. ಜೊತೆಗೆ ಶಾರದಾ, ಅಮ್ಮ ನಾನು ಏನೂ ಆಗಬೇಕಾಗಿಲ್ಲ ನಿಮಗೆ ಅಂತ ಅಂದಾಗ, ಸಾಕು ಕಣೆ ಅದನ್ನೇ ಹೇಳ್ಬೇಡ, ಇಟ್ಕೋ ದುಡ್ಡು ಅಂತ ಹೇಳ್ತಾ ಇರಬೇಕಾದ್ರೆ, ದೀಪು ಅಮ್ಮ ರೆಡಿನಾ ಅಂತ ಬರ್ತಾಳೆ. ಅಷ್ಟೊತ್ತಿಗೆ ರೆಡಿ ಮಗಳು ಹೋಗೋಣ ಅಂತ ಅನ್ಬೇಕಾದ್ರೆ, ವೈದೇಹಿನ ಸಹ ಬಂದುಬಿಟ್ಟು, ಅಲ್ಲ ನೀವೆಲ್ಲ ಹೋಗ್ತಾ ಇದ್ದೀರಾ, ನನಗೆ ತುಂಬ ಬೇಜಾರಾಗ್ತಿದೆ ಅಂತ ಅಂದಾಗ, ಆಲ್ರೆಡಿ ನಿಮ್ಮ ಋಣ ನಮ್ಮ ಮೇಲೆ ತುಂಬಾ ಇದೆ ಆಂಟಿ, ಮತ್ತು ನಿಮಗೆ ತೊಂದರೆ ಕೊಡೋಕೆ ಇಷ್ಟ ಇಲ್ಲ, ಶಾರದನಿಗೂ ಸಹ ಅದು ಇಷ್ಟ ಇಲ್ಲ, ನಾವೆಲ್ಲ ಹೋಗಿ ಬರ್ತೀವಿ ಅಂತ ಸಿದ್ದು ಹೇಳ್ತಾ ಇರಬೇಕಾದ್ರೆ, ಮುಂಚೆಯಿಂದಲೂ ಸಹ ಒಂಟಿತನ ಕಾಡ್ತಾ ಇತ್ತು, ಆದರೆ ಇವಾಗ ನೀವು ಬಂದಮೇಲೆ ಮನೆಯೆಲ್ಲ ತುಂಬಿ ತುಳ್ಕಾಡ್ತಾ ಇತ್ತು, ಹಾಗೆ ಈಗ ಮತ್ತೆ ಒಂಟಿ ಜೀವನನೇ ನನ್ನ ಜೀವನದಲ್ಲಿ ಇದೆ ಅಂತ ಬೇಜಾರಿಂದ ಇರಬೇಕಾದ್ರೆ, ಆಂಟಿ ಆ ರೀತಿ ಎಲ್ಲ ಬೇಜಾರು ಮಾಡ್ಕೋಬೇಡಿ, ನಾವೆಲ್ಲ ನಿಮ್ಮ ಜೊತೆ ಇದ್ದೀವಲ್ವಾ, ನೀವು ತಲೆ ಕೆಡಿಸ್ಕೋಬೇಡಿ ಆಂಟಿ, ಅವಾಗವಾಗ ನೀವು ಬನ್ನಿ ನಾವು ಬರ್ತೀವಿ ಅಂತ ಸಿದ್ದು ಹೇಳ್ಬಿಟ್ಟು ಮತ್ತೆ ಹೇಳ್ತಾ ಇರ್ತಾನೆ, ನೀವು ಬಂದು ಹಾಲು ಉಕ್ಕಿಸ್ಬೇಕು, ನೀವು ಹಾಲು ಉಕ್ಸಿದ್ರೆ ನಮಗೆ ಒಳ್ಳೇದಾಗುತ್ತೆ ಅಂತ ಅಂದಾಗ, ಶಾರದನಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ. ಏನು ಹೇಳ್ತಿದ್ದೀರಾ ಅಂತ ಅಂದಾಗ, ಹೌದು ನೀವು ಬನ್ನಿ ನಮ್ಮ ಜೊತೆ ಅಲ್ವಾ ಶಾರದಾ ಅವರೇ, ಆಂಟಿ ಕುಟ್ಟಿ ಹಾಲು ಉಕ್ಸೋಣ ಅಂತ ಅನ್ಬೇಕಾದ್ರೆ ತುಂಬ ಕೋಪ ಮಾಡ್ಕೊಂಡು ವೈದೇಹಿ ಮುಖನ ನೋಡ್ತಾ ಇರ್ತಾಳೆ. ಹಾಗೆ ವೈದೇಹಿ ಹೇಳ್ತಿರ್ತಾಳೆ, ನೀನು ಮಾತ್ರ ಕರಿತಿದ್ಯಾ, ನೀನು ಹೆಂಡ್ತಿ ನನ್ನನ್ನು ಕರಿತಿಲ್ಲ ಅಂತ ಅಂದಾಗ, ಶಾರದವ್ರೆ ಕರೀರಿ ಆಂಟಿನ ಅಂತ ಅಂದಾಗ, ತನ್ನ ಮನಸ್ಸಲ್ಲಿ ಶಾರದಾ ಯೋಚನೆ ಮಾಡ್ತಿರ್ತಾಳೆ, ಕಷ್ಟ ಕಾಲದಲ್ಲಿ ನೀವು ಆಗಿದ್ದೀರಾ, ಆದರೆ ಯಾವ ಉದ್ದೇಶ ಇತ್ತು ನನಗಂತೂ ಗೊತ್ತಿಲ್ಲ, ಆದರೆ ನಿಮ್ಮನ್ನು ನಾವೇನಾದ್ರು ಹತ್ರ ಮಾಡ್ಕೊಂಡ್ರೆ ವಿಮಲಮ್ಮನಿಗೂ ಹಾಗೂ ಸಿದ್ದು ಸರ್ಗೆ ತುಂಬ ಅನ್ಯಾಯ ಮಾಡ್ತೀರಾ, ಅದಕ್ಕೆ ನಾನು ಅವಕಾಶ ಮಾಡ್ಕೊಳ್ಳಲ್ಲ ಅಂತ ಮನಸ್ಸಲ್ಲೇ ಅಂದ್ಕೊಂಡು ಗುರಾಯಿಸ್ತಿರ್ಬೇಕಾದ್ರೆ, ಎಲ್ಲನೂ ಅರ್ಥ ಮಾಡ್ಕೊಂಡು ವೈದೇಹಿ, ಪರವಾಗಿಲ್ಲ ಬಿಡು, ಇವಾಗ ಹಾಲು ಉಕ್ಸ್ಲಿ, ನೀನು ನಿಂತೀನಿ, ನಿಮ್ಮನೆ ಮಹಾಲಕ್ಷ್ಮಿ ಅಂದಮೇಲೆ ಎಲ್ಲ ಶಾಸ್ತ್ರನೂ ಅವಳ ಕೈಲೇ ಆಗಲಿ, ಇನ್ನೊಂದಿನ ನಾನು ಬರ್ತೀನಿ ಅಂತ ಅಂದಾಗ, ಸರಿ ಆಂಟಿ ನಾವು ಬರ್ತೀವಿ ಅಂತ ಎಲ್ಲರೂ ಹೊರಟೋಗ್ತಾ ಇರಬೇಕಾದ್ರೆ, ಶಾರದಾ ಲಾಸ್ಟಿಗೆ ಬ್ಯಾಗ್ ತಗೊಂಡು ಬರ್ತಾ ಇರ್ತಾಳೆ. ವೈದೇಹಿ ಮತ್ತು ಶಾರದಾ ಒಬ್ರೊಬ್ರು ಮುಖ ನೋಡ್ಕೊಂಡು ಗುರಾಯಿಸ್ಕೊಂಡು ಕೋಪದಿಂದ ಹೊರಟು ಬಂದೇ ಬಿಡ್ತಾರೆ. ಹಾಗೆ ನಮ್ಮ ಕಡೆ ಜ್ಯೋತಿಕಾ ತುಂಬ ಟೆನ್ಷನಿಂದ ಒದ್ದಾಡ್ತಾ ಇರ್ತಾಳೆ. ತಾತ ಒಂದ್ಸಲ ಡಿಸೈಡ್ ಮಾಡಿದರೆ ಯಾವ ಡಿಸಿಷನ್ನು ಸಹ ತೆಗ್ದಾಕೋಕ್ಕಾಗಲ್ಲ, ಏನಪ್ಪ ಮಾಡೋದು, ಗಡ್ಡ ನಿಜವಾಗ್ಲೂ ಬರ್ತಾ ಇದ್ದಾರಲ್ಲ, ಆದರೆ ನಾನು ಅವ್ರ ಜೊತೆ ಜಗಳ ಆಡಬಾರ್ದು, ಏನಾದರೂ ಮಾಡಿ ಅವರು ನನ್ನನ್ನೇ ರಿಜೆಕ್ಟ್ ಮಾಡಬೇಕು, ಅವಾಗ ಸಿಂಪತಿನೂ ಕೀಟಿಸ್ಕೊಂಡಂಗಾಗುತ್ತೆ, ಬಟ್ ಹೌ ಇಟ್ ಪಾಸಿಬಲ್, ಯಾವ ರೀತಿ ನಾನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಹಾಗೆ ಜ್ಯೋತಿಕಾ ಯೋಚನೆ ಮಾಡ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಸುಮಿತ್ರಾ ಅವಳಿಗೋಸ್ಕರ ಸೀರೆ ಒಡವೆ ಎಲ್ಲ ತಗೊಬಂದ್ಬಿಟ್ಟು ತಗೋ ಅಂತ ಅಂದಾಗ, ಇದನ್ನೆಲ್ಲ ಏನಕ್ಕೆ ಕೊಡ್ತಿದ್ದೀರ ಮಮ್ಮ ಅಂತ ಕೇಳ್ತಾ ಇರ್ತಾಳೆ. ನಾಳೆ ಗಂಡಿನ ಕಡೆ ಬರ್ತಾರಲ್ವಾ, ಸೊ ಈ ಸ್ಯಾರಿ ಮತ್ತು ಈ ಒಡವೆನ ನೀನು ಹಾಕೋಬೇಕು ಕಂದ ಅಂತ ಅನ್ಬೇಕಾದ್ರೆ, ಏನು ಮಮ್ಮ ನನಗಿಷ್ಟ ಇಲ್ಲ ಅಂತಂದ್ರು ಯಾಕೆ ಕೆಲಸ ಮಾಡ್ತಾ ಇದ್ದೀರಾ, ಈಗಷ್ಟೇ ಆ ಕಷ್ಟದಿಂದ ನಾನು ಚೇತರಿಸ್ಕೊಂಡು ಬಂದಿದ್ದೀನಿ, ಸ್ವಲ್ಪ ಟೈಮ್ ಕೊಡಿ ಪ್ಲೀಸ್ ಅಂತ ಅನ್ಬೇಕಾದ್ರೆ, ನೋಡು ಬಂಗಾರ ಬೇಜಾರು ಮಾಡ್ಕೋಬೇಡ, ಚೇತರಿಸ್ಕೊಳ್ಳೋಕ್ಕೆ ಇದು ಒಂದು ದಾರಿ ಅಲ್ವಾ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ಸುಮಿತ್ರಾ ಹೇಳ್ತಾ ಇರ್ತಾಳೆ, ಹೆಣ್ಮಕ್ಳಿಗೆ ವಯಸ್ಸಾಗುತ್ತಮ್ಮ, ವಯಸ್ಸಾಗೋಕ್ಕೂ ಮುಂಚೆ ಯಾವ್ಯಾವುದನ್ನು ಮಾಡಬೇಕು ಆ ಟೈಮಿಗೆ ಕರೆಕ್ಟಾಗಿ ಮಾಡಿದರೆ ಆರೋಗ್ಯನೂ ತುಂಬ ಚೆನ್ನಾಗಿರುತ್ತೆ ಅಂತ ಅಂದಾಗ, ಸುಮ್ಮನಿರಿ ಮಮ್ಮ, ನಿಮಗೆಲ್ಲ ಏನಾಯಿತು ನನಗಂತೂ ಗೊತ್ತಿಲ್ಲ, ಒಟ್ಟಾರೆ ನನ್ನನ್ನು ಮನೆಯಿಂದ ಆಚೆ ಕಳಿಸ್ಬೇಕು ಅಲ್ವಾ, ಇಲ್ಲ ಅಂದರೆ ನಿಮಗೆ ನೆಮ್ಮದಿ ಇಲ್ಲ ಅಂತ ಕೂಗಾಡ್ತಿರ್ಬೇಕಾದ್ರೆ ಪಾರಿಜಾತ ಓಡೋಡಿ ಬರ್ತಾ ಇರ್ತಾಳೆ. ಏನಾಯಿತು ಗೋಲ್ಡಿ, ಅಲ್ಲ ಸುಮಿತ್ರಾ ಯಾಕೆ ಇವಳು ಈ ರೀತಿ ಕಿರಿತಾ ಇದ್ದಾಳೆ ಅಂತ ಟೆನ್ಷನಿಂದ ಪಾರಿಜಾತ ಕೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ಈ ಕಡೆ ಸುಮಿತ್ರಾ ಹೇಳ್ತಾ ಇರ್ತಾಳೆ, ಏನು ಗೊತ್ತಾತ್ತೆ, ಮದುವೆ ವಿಷಯ ಮಾತಾಡಕ್ಕೆ ಬಂದರೆ ನೋಡಿ ಇವಳು ಯಾವ
ರೀತಿ ಆಡ್ತಾ ಇದ್ದಾಳೆ, ನೀವು ದೊಡ್ಡವರು, ನಿಮಗೆಲ್ಲ ಅರ್ಥ ಆಗುತ್ತಲ್ವಾ, ವಯಸ್ಸು ಇರುತ್ತಾ, ನಮ್ಮ ಮಾತು ಕೇಳುತ್ತಾ, ಮೀರೋಗುತ್ತಲ್ವಾ, ವಯಸ್ಸಿರೋಕ್ಕೂ ಮುಂಚೆ ನಾವು ಮದುವೆ ಮಾಡಬೇಕು, ಯಾವ್ಯಾವ ಟೈಮಿಗೆ ಏನೇನಾಗಬೇಕು ಅದನ್ನೆಲ್ಲ ಮಾಡಬೇಕಲ್ವಾ ಅಂತ ಅಂದಾಗ ಮಾಮ್ ಅಂತ ಕೋಪ ಮಾಡಿಕೊಂಡು ಕೂಗಾಡ್ತಾ ಇರ್ತಾಳೆ. ಸುಮಿತ್ರಾ ಹೇಳ್ತಾ ಇರಬೇಕಾದ್ರೆ ಪಾರಿಜಾತ ಹೇಳ್ತಾ ಇರ್ತಾಳೆ, ಏನಕ್ಕೆ ಆ ರೀತಿ ಕೂಗಾಡ್ತಿದೆಯಲ್ಲ, ಅವಳು ಕಾಳಜಿ ಇರೋದಕ್ಕೆ ತಾನೇ ನಿನ್ನ ಮೇಲೆ ಆ ರೀತಿ ಹೇಳ್ತಾ ಇರೋದು, ಸುಮಿತ್ರಾ ಮಾತನ್ನ ಕೇಳು, ಮದುವೆಗೆ ಒಪ್ಪು ಅಂತ ಅಂದಾಗ ಜ್ಯೋತಿಕನಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ. ನೀವು ಇದೇ ರೀತಿ ಹೇಳ್ತಿದ್ದೀರಲ್ಲ ಗ್ರಹಣಿ ಅಂತ ಅಂದಾಗ, ನೋಡು ಸುಮಿತ್ರಾ, ನೀನು ಬೇಜಾರು ಮಾಡ್ಕೋಬೇಡ, ಅವಳನ್ನ ಮದುವೆಗೆ ಒಪ್ಸೋ ಜವಾಬ್ದಾರಿ ನಂದು, ನೀನು ಇವಾಗ ಹೋಗು ಅಂತ ಸುಮಿತ್ರನ ಹೊರಗಡೆ ಕಳಿಸ್ತಿರ್ಬೇಕಾದ್ರೆ ಜ್ಯೋತಿಕನಿಗೆ ತುಂಬ ಕೋಪ ಬರ್ತಾ ಇರುತ್ತೆ. ಅಲ್ಲ ಗ್ರಾನಿ, ನೀವು ಸಹ ಅವ್ರ ಪಾಲಿಗೆ ಸೇರ್ಕೊಬಿಟ್ರಾ, ನನಗೆ ಮದುವೆ ಮಾಡಬೇಕಂತ ಡಿಸೈಡ್ ಮಾಡಿದ್ದೀರಾ ಅಂತ ಅಂದಾಗ, ನಾನು ಯಾವತ್ತಿದ್ರೂ ನನ್ನ ಗೋಲ್ಡಿ ಕಡೆಗೆ ಅಂತ ಸಮಾಧಾನ ಮಾಡ್ತಾ ಇರ್ತಾಳೆ. ಆಕೆ ಪಾರಿಜಾತ ಹೇಳ್ತಾ ಇರ್ತಾಳೆ, ಅಲ್ಲ ಯಾವಾಗಲೂ ಮದುವೆ ಬೇಡ ಬೇಡ ಅಂತ ಹಿಂಗೆ ಆಡ್ತಿದೆಯಲ್ಲ, ಎಲ್ಲರಿಗೂ ಕೋಪ ಬರಲ್ವಾ, ಇವಾಗ ಎಲ್ಲರಿಗೂ ಸಹ ನಿನ್ನ ಮೇಲೆ ಅನುಕಂಪ ಇದೆ, ಅದನ್ನು ಗಿಟ್ಟಿಸ್ಕೊಳ್ಳೋಕ್ಕೆ ನೋಡು ಅಂತ ಹೇಳ್ತಿರ್ಬೇಕಾದ್ರೆ, ಹಂಗಂದ್ರೆ ನಾನು ಮದುವೆ ಆಗಬೇಕಾ, ನಿಮಗೆ ಗೊತ್ತಿಲ್ಲ, ನಾನೇನಾದ್ರು ಮದುವೆಗೆ ಒಪ್ಕೊಂಡ್ರೆ ಇವರೆಲ್ಲ ನನ್ನ ಮದುವೆ ಮಾಡಿಬಿಟ್ಟು ಆಚೆ ಕಳಿಸ್ತಾರೆ ಅಂತ ಅಂದಾಗ, ಮದುವೆ ಅಂತಂದ್ರೇನು, ಈ ಕಡೆ ಜಾತ್ರೆ ಮಾರೋ ಬೊಂಬ ಬಿಟಾಯಿ ಅಂತ ಅಂದ್ಕೊಂಡಿದ್ಯಾ ಗೋಲ್ಡಿ ನೀನು, ಅದು ನನಗೆ ತಿನ್ಕೊಬಿಡೋಕ್ಕೆ ನೀನು ತಲೆ ಕೆಡಿಸ್ಕೋಬೇಡ, ಅವ್ರಿನ್ನೂ ಹೆಣ್ಣನ್ನ ನೋಡೋಕೆ ಬರ್ತಿದ್ದಾರೆ, ಹೆಣ್ಣಿನ ಶಾಸ್ತ್ರ ಎಲ್ಲ ಆಗಲಿ, ಬರ್ತಾನಲ್ಲ ಗಂಡು, ಅವನು ನಿನ್ನನ್ನು ರಿಜೆಕ್ಟ್ ಮಾಡೋ ರೀತಿ ನಾನು ಮಾಡ್ತೀನಿ ಅಂತ ಅಂದಾಗ, ಇದೆಲ್ಲ ವರ್ಕೌಟ್ ಆಗುತ್ತಾ ಅಂತ ಅಂದಾಗ, ಅದನ್ನು ಮಾಡಿದ್ರಾಗುತ್ತೆ, ನೀನು ಇವಾಗ ಏನಾದರೂ ಬೇಡ ಅಂತ ಅಂದರೆ, ಆಲ್ರೆಡಿ ತಾತಗೆ ಸಿದ್ದು ಮೇಲೆ ತುಂಬ ಕೋಪ ಇದೆ, ಇವಾಗ ಮದುವೆ ಬೇಡ ಅಂತ ನೀನಂದರೆ ನಿಮ್ಮ ತಾತ ನಿನ್ನ ಮೇಲೂ ಕೋಪ ಮಾಡ್ಕೋತಾರೆ ಅಂತ ಅಂದಾಗ, ಅವಳಿಗಂತೂ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಾ ಇರುತ್ತೆ. ಹಾಗೆ ತಾತನ ಮನಸ್ಸ ಒಂದೇ ಒಂದ್ಸಲ ಗೆಲ್ದ್ರೆ ನಾವೇನು ಅಂದ್ಕೊಂಡಿದ್ದೀವಿ ಅದೆಲ್ಲ ಖಂಡಿತ ಆಗುತ್ತೆ ಅಂತ ಅಂದಾಗ, ಅವಳಿಗಂತೂ ಒಳ್ಳೊಳಗೆ ತುಂಬ ಖುಷಿ ಆಗ್ತಾ ಇರುತ್ತೆ. ಹುಡುಗನ ಜೊತೆ ಮಾತಾಡಬೇಕು ಅಂತ ಒಂದೇ ಒಂದ್ಸಲ ನೀನು ಅವನನ್ನು ಕರ್ಕೊಬ, ಆಮೇಲೆ ಮಿಕ್ಕಿದನ್ನೆಲ್ಲ ನಾನು ನೋಡ್ಕೋತೀನಿ ಅಂತ ಪಾರಿಜಾತ ಐಡಿಯಾ ಹೇಳ್ತಾ ಇರ್ತಾಳೆ. ಹಾಗೇನೊಂದು ಕಡೆ ಸಿದ್ದು ಮನೆಯವರೆಲ್ಲ ಕರ್ಕೊಂಡು ಒಟ್ಟಾರಕ್ಕೆ ಬರ್ತಾ ಇರಬೇಕಾದ್ರೆ ದೀಪು, ಹಾಯ್ ಅಪ್ಪ, ಇದು ನಮ್ಮ ಮನೆ, ಹೊಸ ಮನೆ ತುಂಬ ಚೆನ್ನಾಗಿದೆ ಅಲ್ವಾ ಅಂತ ಅಂದಾಗ, ಹೌದು ಪುಟ್ಟ ಅಂತ ಅನ್ಬೇಕಾದ್ರೆ, ಏನಪ್ಪ ಒಳಗಡೆ ಕರ್ಕೊಂಡು ಹೋಗ್ಬೇಕು ತಾನೆ, ಎಲ್ಲಿ ಚೆನ್ನಾಗಿ ಕಾಣ್ತಿದೆ ಅಂತ ಅಂದಾಗ ನಗಾಡ್ತಾ ಇರಬೇಕಾದ್ರೆ ಅನಸೂಯ ಹೇಳ್ತಾ ಇರ್ತಾಳೆ, ಅಲ್ಲ ಸಿದ್ಧಾರ್ಥ ಅವರೇ, ನಿಮಗಿಂತ ಮನೆಯಲ್ಲೆಲ್ಲ ಇದ್ದು ಅಭ್ಯಾಸ ಇದೆಯಾ ಅಂತ ಅಂದಾಗ, ನಾನೊಂಥರ ನೀರಿದ್ದಂಗೆ ಯಾವ ಪಾತ್ರೆಗೆ ಹಾಕಿದ್ರು ಸಹ ಅದೇ ಆಕಾರ ಅದೇ ಬಣ್ಣ ಅಂತ ಅಂದಾಗ ಶಾರದಾ ಮತ್ತು ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ಆ ಮನೆಗೆ ಬಾಡಿಗೆಗೆ ಬಂದಿರೋ ಇವ್ರನ್ನ ಎಲ್ಲರೂ ನೋಡಿ ಆಶ್ಚರ್ಯ ಪಡ್ತಾ ಇರ್ತಾರೆ. ಅಕ್ಕಪಕ್ಕದವರೆಲ್ಲ ಡೋರ್ ಮತ್ತು ವಿಂಡೋನ ತಗೊಂಡು, ಇದೇನಿದು ಈ ಮನೆಗೆ ಬಂದಿದ್ದಾರಲ್ವಾ, ಸಂಸಾರ ಬೇರೆ ಇದೆ, ಈ ಮನೆ ವಿಷಯ ಗೊತ್ತಿಲ್ವಾ, ಹಾಗಾದ್ರೆ ಇವ್ರಿಗೇನು ಗ್ರಹಚಾರ ಕಾದಿದೆಯೋ ಅಂತ ಮಾತಾಡ್ಕೊತಾ ಇರ್ತಾರೆ. ಹಾಗೆ ಅಕ್ಕಪಕ್ಕ ಜನಗಳೆಲ್ಲ ಕೇಳಿದೆಲ್ಲ ಏನು ಕಾದಿದೆ ಇವರಿಗೆ, ಅಯ್ಯೋ ಪಾಪ ಅಂತ ಮಾತಾಡ್ಕೊತಿರ್ಬೇಕಾದ್ರೆ ಓನರ್ ಬರ್ತಾರೆ. ಟೈಮ್ ಅಂದರೆ ಟೈಮ್ ಕಂಡ್ರೆ ನೀವು ಎಲ್ಲ ರೆಡಿ ಮಾಡ್ಕೊ ಬಂದಿದ್ದೀರಾ ಅಂತ ಅಂದಾಗ, ಹೌದು ಸರ್, ಅಡ್ವಾನ್ಸ್ ತಂದಿದ್ದೀವಿ ಅಂತ ಶಾರದಾ ಹೇಳ್ತಾ ಇರ್ತಾಳೆ. ಅದಕ್ಕೆ ನಿಮಗೆ ಅರ್ಜೆಂಟ್ ಇದೆ, ಮನೆ ಪಾತ್ರ ಎಲ್ಲ ತಂದಿದ್ದೀರಾ ಅಂತ ಅಂದಾಗ, ಅದೇನು ನಾವು ಸದ್ಯಕ್ಕೆ ತಂದಿಲ್ಲ ಸರ್, ನಮ್ಮನ್ನು ನಂಬಿ ನೀವು ಮನೆಗೆ ಕೊಟ್ಟಿದ್ದೀರಾ ಅಂತ ಅಡ್ವಾನ್ಸ್ನ ಫಸ್ಟ್ ನಿಮಗೆ ಕೊಡ್ತಿದ್ದೀನಿ ಅಂತ ಅಡ್ವಾನ್ಸ್ ಕೊಟ್ಟಾಗ ಅವನು ತುಂಬ ಖುಷಿಯಿಂದ ಓನರು ದುಡ್ಡು ಎಣಿಸ್ಕೊತಾ ಇರ್ತಾನೆ. ಮತ್ತೆ ಅಕ್ಕಪಕ್ಕದವರೆಲ್ಲ ಮಾತಾಡ್ಕೊತಾ ಇರ್ತಾರೆ, ಈ ಓನರ್ಗೆ ದುಡ್ಡು ಬಂದರೆ ಅಷ್ಟೇ ಸಾಕು, ಯಾರು ಬೇಕಾದರೂ ಬಾಡಿಗೆ ಕೊಡ್ತಾನೆ, ಏನಾದರೂ ಆಗಿರಲಿ ಅಂತ ಬೈಕತ್ತಾ ಇದ್ದರೆ, ಇನ್ನೊಂದು ಕಡೆ ಓನರು ಸರಿ ಸರಿ ಅಡ್ವಾನ್ಸ್ ಕೊಟ್ಟಾಯ್ತಲ್ಲ, ಹೋಗಿ ನೀವು ಹಾಲುಗಿಸಿ, ಇಲ್ಲ ಅಂತಂದರೆ ರಾಹುಕಾಲ ಬರುತ್ತೆ ಅಂತ ಅವ್ರನ್ನ ಒಳಗಡೆ ಕಳಿಸ್ತಾ ಇರ್ತಾನೆ. ಹಾಗೇನೊಂದು ಕಡೆ ತಾತ ಗಂಡನ ಗಂಡರ ಜೊತೆ ಮಾತಾಡ್ತಾ ಇರ್ತಾನೆ, ರಾಹುಕಾಲ ಬೇರೆ ಇದೆ, ಆದಷ್ಟು ಬೇಗ ಬರಬೇಕು ಅಂತ ಮಾತಾಡಬೇಕಾದ್ರೆ ಅಲ್ಲಿಗೆ ಜ್ಯೋತಿಕ ಬರ್ತಾಳೆ. ಜ್ಯೋತಿಕ ತಾತ ಒಳಗಡೆ ಬರ್ಬೋದಾ ಅಂತ ಅಂದಾಗ, ಬಾರಮ್ಮ ಅಂತ ಅಂದ್ಬಿಟ್ಟು, ನಾನು ಗಂಡಿಕರ ಜೊತೆ ಮಾತಾಡ್ತಾ ಇದ್ದೆ, ನಾಳೆ ರಾಹುಕಾಲ ಇದೆಯಲ್ಲ, ಅದಕ್ಕೆ ಬೇಗ ಬನ್ನಿ 10 ಗಂಟೆ ಒಳಗೆ ಅಂತ ಕರೀತಾ ಇದ್ದೆ. ಅಲ್ಲಮ್ಮ ಜ್ಯೋತಿಕ, ನನ್ನ ರೂಮಿಗೆ ಬರೋಕ್ಕೆ ನೀನು ಯಾಕೆ ಪರ್ಮಿಷನ್ ತೊಗೊಂಡು ಬರ್ತಿದ್ಯಾ ಅಂತ ಅಂದಾಗ, ಒಂದೊಂದು ಸಲ ನನಗೆ ಡೌಟ್ ಆಗುತ್ತೆ ತಾತ, ನನಗೆ ಈ ಮನೇಲಿ ಯಾವ ರೀತಿ ಬೆಲೆ ಇದೆ ಅಂತ, ಅದಕ್ಕೆ ನಾನು ನಿಮ್ಮನ್ನು ಪರ್ಮಿಷನ್ ಕೇಳಿದೆ ಅಂತ ಅಂದಾಗ ತಾತನಿಗೆ ಸ್ವಲ್ಪ ಬೇಜಾರಾಗ್ತಾ ಇರುತ್ತೆ. ತಾತ ಬೇಜಾರಿಂದ, ಯಾಕಮ್ಮ ಈ ರೀತಿ ಎಲ್ಲ ಕೇಳ್ತಿದ್ಯಾ ಅಂತ ಅಂದಾಗ, ತಾತ ನೀವು ಕೇಳ್ತಿದ್ದೀರಾ ಅಂತ ನಾನು ಹೇಳ್ತೀನಿ, ಪದೇ ಪದೇ ಅದನ್ನೇ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ, ನಾನು ಚಿಕ್ಕ ವಯಸ್ಸಿಂದಾಗಲೂ ಸಹ ಸಿದ್ದನೇ ನಿನ್ನ ಗಂಡ ಅಂತ ಹೇಳಿ ಹೇಳಿ ನನ್ನ ಮನಸ್ಸಲ್ಲಿ ಆಸೆನ ಮೂಡಿಸಿದ್ರಿ, ಅದೇ ರೀತಿ ನಾನು ಬೆಳ್ಕೊಂಡು ಬಂದೆ, ಆದರೆ ಆ ಸಿದ್ದು ಮನೆ ಕೆಲಸಗಳು ಶಾರದನ ಕಟ್ಕೊಂಡು ಹೋದ ಅಂತ ಹೇಳ್ತಿರ್ಬೇಕಾದ್ರೆ ತಾತನಿಗೆ ಸ್ವಲ್ಪ ಕೋಪ ಬರ್ತಾ ಇರುತ್ತೆ. ಆಗ ಮತ್ತೆ ಜ್ಯೋತಿಕ ಹೇಳ್ತಾ ಇರ್ತಾಳೆ, ಸಿದ್ದು ಮದುವೆ ಆಗಿ ಹೋದಂಗೆ ನಾನು ಸಹ ಈ ಮನೆ ಬಿಟ್ಟು ಹೋದ್ರೆ ನನಗೆ ತಾನೇ ಏನಿಲ್ಲಿ ಬೆಲೆ ಇರುತ್ತೆ, ನಾನು ಪರ್ಮಿಷನ್ ಕೇಳ್ಕೊಂಡೆ ಬರಬೇಕು ತಾನೇ ಅಂತ ಅಂದಾಗ, ಹಾಗೆಲ್ಲ ಮಾತಾಡಬೇಡ ಅಮ್ಮ, ಈ ಮನೆಗೆ ಈ ಆಸ್ತಿಗೆ ನೀನೇ ತಾನೇ ಯಾವತ್ತಿದ್ರೂ ಮೂಲ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಮತ್ತೆ ಜ್ಯೋತಿಕ ನಾಟಕ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ, ಮದುವೆ ಮನೆಗೆ ಹೋಗಿ ಈ ಕಡೆ ಹಸೆ ಮನೆಯವ್ರಿಗೂ ಕೂತ್ಕೊಂಡು ಒಂದು ಹೆಣ್ಣಿಗೆ ಈ ರೀತಿ ಅನ್ಯಾಯ ಆದರೆ ಎಷ್ಟು ನೋವಾಗುತ್ತೆ ಅಂತ ನಿಮಗೆ ಗೊತ್ತು, ಆ ಅನ್ಯಾಯ ನನಗೂ ಆಗಿದೆ, ಆದರೆ ನಾನು ಯಾವುದೇ ರೀತಿ ಡಿಪ್ರೆಷನ್ಗೆ ಹೋಗದೆ ಏನಕ್ಕಿದ್ದೀನಿ ಗೊತ್ತಾ, ನಿಮ್ಮ ಸಪೋರ್ಟಿಂದ, ಹಾಗೆ ನೀವೆಲ್ಲರೂ ಸಪೋರ್ಟ್ ಮಾಡ್ತಿದ್ದೀರಾ ಅನ್ನೋ ಒಂದೇ ಒಂದು ಆಸರೆಗೋಸ್ಕರ ನಾನು ಈ ರೀತಿ ಇದ್ದೀನಿ, ಇಲ್ಲಾಂದರೆ ಇಷ್ಟೊತ್ತಿಗೆ ಡಿಪ್ರೆಷನ್ಗೆ ಹೋಗ್ತಿದ್ದೆ ಅಂತ ಅನ್ಬೇಕಾದ್ರೆ, ಜ್ಯೋತಿಕ ಆ ರೀತಿ ಎಲ್ಲ ಮಾತಾಡಬೇಡಮ್ಮ, ಆದರೆ ಇವಾಗ ಫ್ಯಾಮಿಲಿನೆಲ್ಲ ಬಿಟ್ಟು ಹೋಗ್ಬೇಕು ಅಂತಂದರೆ ನನ್ನ ಕೈಲಿ ಸಾಧ್ಯ ಇಲ್ಲ ತಾತ ಅಂತ ಹೇಳ್ತಾ ಇರಬೇಕಾದ್ರೆ ತಾತ ತುಂಬ ಕಣ್ಣೀರು ಹಾಕೊಂಡು ಅವಳನ್ನ ಹಗ್ ಮಾಡ್ಕೋತಿದ್ರೆ ಅವಳಿಗಂತೂ ಒಳಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ.
ಹಾಗೆ ನನ್ನ ಕಡೆ ಸಿದ್ದು ಮನೆ ಒಳಗಡೆ ಎಲ್ಲನೂ ಕರ್ಕೊಬಂದಾಗ ದಿಬ್ಬಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿ ಕುಣಿತಾ ಇರ್ತಾಳೆ. ಅಪ್ಪ ನನಗೆ ಮನೆ ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ ಅಂತ ಅಂದಾಗ ಅನುಸೂಯನು ಸಹ ಚಿಕ್ಕದಾಗಿದ್ರು ಚೊಕ್ಕದಾಗಿದೆ ಸಿದ್ದು ಅವರೇ ಅಂತ ಹೇಳ್ತಿರ್ಬೇಕಾದ್ರೆ ಸಿದ್ದು ಹೇಳ್ತಾ ಇರ್ತಾನೆ, ದಿಪ್ಪು ಪುಟ್ಟ ನಿಜವಾಗ್ಲೂ ಈ ಮನೆ ನಿನಗೆ ಇಷ್ಟ ಆಯ್ತಾ ಅಥವಾ ನಮಗೆ ಬೇಜಾರಾಗುತ್ತೆ ಅಂತ ಈ ರೀತಿ ಹೇಳ್ತಿದ್ಯಾ ಅಂತ ಅಂದಾಗ, ಇಲ್ಲ ಅಪ್ಪ ನಾನ್ಯಾಕೆ ಆ ರೀತಿ ಹೇಳಿ, ನಿಜವಾಗ್ಲೂ ಈ ಮನೆ ಚೆನ್ನಾಗಿದೆ. ಯಾಕೆ ಗೊತ್ತಾ, ದೊಡ್ಡ ಮನೇಲಾದರೆ ಅಪ್ಪ ಒಂದು ಕಡೆ ಅಮ್ಮ ಒಂದು ಕಡೆ ಇರ್ತಾರೆ, ಮಾತಾಡೋಕ್ಕಾಗಲ್ಲ ನೋಡೋಕ್ಕಾಗಲ್ಲ, ಆ ಟೈಮಿಗೆ ಕರೆಕ್ಟಾಗಿ ನೀವು ಇಬ್ಬರು ಸಿಗಲ್ಲ. ಆದರೆ ಇಲ್ಲಿ ಹಾಗಲ್ಲ, ಅಪ್ಪನೂ ಇರ್ತಾರೆ ಅಮ್ಮನೂ ಇರ್ತಾರೆ, ಖುಷಿಯಾಗಿ ನಾನು ಇರ್ಬೋದಲ್ಲ ಅಂತ ಅಂದಾಗ ಸಿದ್ದುಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಅಪ್ಪ ನನಗೆ ಈ ಚಿಕ್ಕ ಮನೆನೇ ಇಷ್ಟ ಅಂತ ಅನ್ಬೇಕಾದ್ರೆ ಶಾರದವ್ರೆ ನಮ್ಮ ದೀಪು ಯಾವ ರೀತಿ ದೊಡ್ಡ ದೊಡ್ಡ ಮಾತಾಡಿದ್ಲು ನೋಡ್ರಿ, ಈ ರೀತಿನೂ ಮಾತಾಡ್ತಾಳೆ ಅಂತ ನನಗೆ ಗೊತ್ತೇ ಇರಲಿಲ್ಲ, ಈ ಹ್ಯಾಂಗಲಲ್ಲೂ ನಾವು ಯೋಚನೆ ಮಾಡಲಿಲ್ಲ ಅಂತ ಅಂದ್ಬಿಟ್ಟು ತುಂಬ ಖುಷಿ ಪಡ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ತಾತನ ಹಗ್ ಮಾಡಿಕೊಂಡು ಜೊತೆಗೆ ಕಣ್ಣೀರು ಹಾಕ್ಕೊಂಡು ಹೇಳ್ತಾ ಇರ್ತಾಳೆ, ನಾನು ಈ ಮನೇಲಿ ಪರ್ಮನೆಂಟ್ ಆಗಿರ್ತೀನಿ ಸಿದ್ದುನ ಮದುವೆಯಾಗಿ ಅಂತ ತುಂಬ ಮೈಂಡ್ನ ಸೆಟ್ ಮಾಡ್ಕೊಂಡಿದ್ದೆ, ಈ ಮನೆಯಿಂದ ಬಿಟ್ಟು ಹೋಗ್ತೀನಿ ಅಂತ ಕನಸಲ್ಲೂ ಸಹ ನಾನು ಅಂದ್ಕೊಂಡಿರಲಿಲ್ಲ. ಆದರೆ ಇವಾಗ ಇಡೀ ಪ್ರಪಂಚನೇ ಬಿಟ್ಟು ಹೋಗಬೇಕು, ನಿಮ್ಮನ್ನ ಅತ್ತೆ ಮಾವನ್ನ ಹಾಗೆ ಪಪ್ಪ ಡ್ಯಾಡ್ನ ಎಲ್ಲರೂ ಸಹ ಮಿಸ್ ಮಾಡ್ಕೋತಿದ್ದೀನಿ, ನನ್ನ ಕೈಲಂತೂ ಇದನ್ನೆಲ್ಲ ಬಿಟ್ಟಿರೋಕ್ಕಾಗ್ತಿಲ್ಲ, ಅರ್ಗಿಸ್ಕೊಳ್ಳೋಕ್ಕೂ ಆಗ್ತಿಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ತಾತನಿಗೆ ತುಂಬ ಕಣ್ಣೀರು ಬರ್ತಾ ಇರುತ್ತೆ. ನಾನು ಬಿಟ್ಟೋದ್ರೆ ನಿಮಗೆ ತುಂಬ ನೋವಾಗಲ್ವ ತಾತ ಅಂತ ಕೇಳ್ತಾ ಇರ್ತಾಳೆ. ಹಾಗೆ ತಾತ ಹೇಳ್ತಾ ಇರ್ತಾರೆ, ನನಗೂ ಕಣ್ಣೀರು ಬರುತ್ತೆ, ನೋವಾಗ್ತಿದೆ, ನಾನು ಮನುಷ್ಯ ಅಲ್ವಮ್ಮ, ಆದರೆ ಮದುವೆ ಆದಮೇಲೆ ಪ್ರತಿಯೊಂದು ಹೆಣ್ಣು ಗಂಡ ಮನೆಗೆ ಹೋಗಬೇಕು ಅಂತ ಅಂದಾಗ ಅದೆಲ್ಲ ಹಳೆ ಕಾಲ ತಾತ, ಆದರೆ ಇವಾಗ ಈ ಒಬ್ಬೊಬ್ಬಳು ಮಗಳೆಲ್ಲ ಇರ್ತಾರಲ್ಲ ಅವರೆಲ್ಲ ಮನೆ ಹಳೆಯನ್ನಾಗಿ ಮಾಡ್ಕೋತಾರಲ್ವ ಅಂತ ಅಂದಾಗ ತಾತನಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ. ಅದರಲ್ಲೂ ವಿಮಲ ಅತ್ತೆನ ನಿಮಗೆ ಕಳ್ಸೋಕೆ ಇಷ್ಟ ಇದ್ದಲ್ಲ, ಈ ಮನೇಲಿ ಇಟ್ಕೊಂಡಿಲ್ವಾ, ಅಳಿಯನಾಗಿ ಮಾವನು ಇಟ್ಕೊಂಡಿಲ್ವಾ, ಆ ರೀತಿ ಮಾಡಿ ಅಂತ ಅಂದಾಗ ವಿಮಲ ವಿಷಯನೇ ಬೇರೆ ಅಂತ ಅಂದಾಗ ನನಗೆ ಅದೆಲ್ಲ ಗೊತ್ತಿಲ್ಲ, ನಿಮ್ಮನ್ನೆಲ್ಲ ಬಿಟ್ಟು ಹೋಗೋಕ್ಕೆ ನನಗೆ ಇಷ್ಟ ಇಲ್ಲ, ದಯವಿಟ್ಟು ಮನೆ ಹಳೆಯನಾಗಿ ಇರೋ ಯಾವುದಾದ್ರೂ ಹುಡುಗನ ತೋರಿಸಿ ನಾನು ಮದುವೆ ಆಗ್ತೀನಿ ಅಂತ ಅಂದಾಗ ತಾತನಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ. ಪ್ಲೀಸ್ ಅಮ್ಮ ಆ ರೀತಿ ಎಲ್ಲ ಹೇಳ್ಬೇಡ ಅಂತ ಅನ್ಬೇಕಾದ್ರೆ ಬೇಕು ಬೇಕಂತ ಕೈ ಮುಗಿದು ಕಣ್ಣೀರಾಗ್ತಿರ್ಬೇಕಾದ್ರೆ, ಸರಿ ನಮ್ಮ ನೀನು ಇಷ್ಟಪಟ್ಟಂತೆ ಯಾವುದೇ ಹುಡುಗನ ಮದುವೆ ಮಾಡ್ತೀನಿ ಅಂತ ಅಂದಾಗ ಥ್ಯಾಂಕ್ ಯು ತಾತ ಅಂತ ಹಗ್ ಮಾಡಿಕೊಂಡು ಕಣ್ಣೀರು ಹಾಕೊಂಡು ನಾಟಕ ಮಾಡ್ತಾ ಇರ್ತಾಳೆ. ಹಾಗೆ ತಾತನ ಕಣ್ಣೀರು ಹಾಕೊಂಡು ಹಗ್ ಮಾಡಿಕೊಂಡು ಹೇಳ್ತಾ ಇರ್ತಾಳೆ, ಮನೆ ಹಳಿಯನಾಗೋ ಹುಡುಗ ಸಿಕ್ಕಿದ್ರು ಖಂಡಿತ ನಾನು ಮದುವೆ ಆಗಲ್ಲ ತಾತ, ನಿಮ್ಮನ್ನು ಒಪ್ಸೋಕ್ಕೋಸ್ಕರ ನಿಮ್ಮ ಮೇಲಿರೋ ನಂಬಿಕೆನ ಗಳಿಸೋಕ್ಕೋಸ್ಕರ ಈ ರೀತಿ ನಾಟಕ ಮಾಡ್ತಾ ಇದ್ದೀನಿ, ಆದರೆ ನನ್ನ ಗುರಿ ಇರೋದೇ ಬೇರೆ ಹೇಳ್ಕೊತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಗಂಡನ ಕಡೆಯವ್ರು ಬರ್ತಾರೆ ಅಂತ ಎಲ್ಲರೂ ರೆಡಿ ಆಗ್ತಿರ್ಬೇಕಾದ್ರೆ ಸುಮಿತಾ ರೀ ರೀ ಅಂತ ದಶರಥನ ಕರಿತಾ ಇರ್ತಾಳೆ. ಏನೇ ಅದು ಬಾರಿ ಇಲ್ಲೇ ಬಂದು ಹೇಳು ಅಂತಂದಾಗ, ರೀ ಅವ್ರಿಗೋಸ್ಕರ ಉಪ್ಪಿಟ್ಟು ಮಾಡ್ತಾ ಇದ್ದೆ ಕಣ್ರಿ, ಯಾಕೋ ಸ್ವಲ್ಪ ಉಪ್ಪು ಜಾಸ್ತಿ ಆಗಿರಂಗಿದೆ, ಬಂದು ನೋಡ್ರಿ ಅಂತ ಅಂದಾಗ, ಅಲ್ಲ ಕಣೆ ಉಪ್ಪಿಟ್ಟು ಮಾಡೋಕ್ಕೆ ಬರಲ್ವೇನೆ, ಇವತ್ತೇ ಈ ರೀತಿ ಉಪ್ಪು ಜಾಸ್ತಿ ಹಾಕ್ಬೇಕೇನೆ ಅಂತ ಅಂದಾಗ ಮನೆಯವರೆಲ್ಲರೂ ನಗಾಡ್ತಿರ್ಬೇಕಾದ್ರೆ ಬಂದರೆ ಸುಮ್ಮನೆ ಅಂತ ಕರ್ಕೊಂಡು ಹೋಗ್ತಾ ಇದ್ರೆ ತಾತ ಹೇಳ್ತಾ ಇರ್ತಾರೆ, ಮುರಳಿ ವಿಮಲ ಏನು ಗೊತ್ತಾ, ತನ್ನ ಮಗಳಿಗಂತೂ ನೆಮ್ಮದಿ ಆಗ್ತಿದೆ ಅಂತ ಇವರಿಬ್ಬರು ಎಷ್ಟು ಖುಷಿಯಾಗಿದ್ದಾರೆ ಅಲ್ವಾ, ಬರೋ ಗಂಡು ನಮ್ಮ ಜೊತೆಗನ ಒಪ್ಕೊಂಡು ಚೆನ್ನಾಗಿ ನೋಡ್ಕೊಂಡ್ರೆ ಅಷ್ಟೇ ಸಾಕು ಅಂತ ತಾತ ಹೇಳ್ತಾ ಇರ್ತಾನೆ. ಆಗ ಮುರಳಿ ಹೇಳ್ತಾ ಇರ್ತಾನೆ, ನಮ್ಮ ಜೊತೆಗೇನು ಕಮ್ಮಿ ಇದೆ ಅಂದ ಇಲ್ಲ, ಐಶ್ವರ್ಯ ಇಲ್ವಾ, ಖಂಡಿತ ಹುಡುಗ ಒಪ್ಕೋತಾನೆ ಅಂತ ಅಂದಾಗ ಒಟ್ಟಾರೆ ಅಷ್ಟೆಲ್ಲ ಆದರೆ ನಮಗೆ ಅಷ್ಟೇ ಸಾಕು, ಅವರಿಬ್ಬರು ಖುಷಿಯಾಗಿದ್ದರೆ ಅಷ್ಟೇ ಸಾಕು ಅಂತ ತಾತ ಹೇಳ್ಬಿಟ್ಟು ಬರ್ತೀನಿ, ಅವರಿಬ್ಬರು ಏನು ಮಾಡ್ತಿದ್ದಾರೆ ಅಂತ ನೋಡ್ಕೊಬರಕ್ಕೆ ಹೋಗ್ತಾ ಇರಬೇಕಾದ್ರೆ ಈ ಕಡೆ ಆರ್ತಿ ಎಲ್ಲಿಗೋ ಹೋಗ್ತಾ ಇರ್ತಾಳೆ. ಎಲ್ಲಿಗೆ ಹೋಗ್ತಿದ್ಯಾ ನಿಂತ್ಕೋ, ಗಂಡಿನ ಕಡೆಯವ್ರು ಬರ್ತಾರೆ ಜೊತೆಗೆ ನೋಡೋಕ್ಕೆ, ಎಲ್ಲಿಗೆ ಹೋಗ್ತಿದ್ಯಾ ಅಂತ ಅಂದಾಗ ಅಣ್ಣನ ನೋಡೋಕೆ ಹೋಗ್ತಿದ್ದೀನಿ ಅಂತ ಹೇಳ್ತಾ ಇರ್ತಾಳೆ. ಈಗ ಯಾಕೆ ಅಂತ ಅಂದಾಗ, ಈಗ ನೋಡಬೇಕು ಅಂತ ಅನ್ನಿಸ್ತು ಅದಕ್ಕೆ ಹೋಗ್ತಿದ್ದೀನಿ, ಅಲ್ಲ ಗಂಡಿನ ಕಡೆಯವ್ರು ನನ್ನನ್ನೇನಾದರೂ ನೋಡೋಕೆ ಬರ್ತಿದ್ದಾರಾ, ಇಲ್ಲ ತಾನೇ, ಈ ಕಡೆ ಜ್ಯೋತಿಕಾ ತಾನೇ, ಅವಳಿದ್ರೆ ಸಾಕು, ನಾನು ಇದ್ರೇನು ಬಿಟ್ರೇನು ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಅಪ್ಪ ಸ್ವಲ್ಪ ತಡವಾಗುತ್ತೆ ಆದರೆ ಬರ್ತೀನಿ ಅಂತ ಹೋಗ್ತಿರ್ಬೇಕಾದ್ರೆ ಮುರಳಿ ನಗಾಡ್ತಾ ಇರ್ತಾನೆ. ಕೇಳ್ಕೊಂಡ್ರ ನಾನು ಅಮ್ಮ ಕಣ್ರಿ ಯಾವ ರೀತಿ ಮಾತಾಡೋಗ್ತಾಳೆ ಅಂತ ಅಂದಾಗ, ಬಿಟ್ಟರೆ ಅವಳಿನ್ನು ಚಿಕ್ಕ ಹುಡುಗಿ ಅಂತ ಹೇಳ್ತಿರ್ಬೇಕಾದ್ರೆ, ಹೌದು ನಿಮಗೆ ಮಕ್ಕಳು ಬೆಳೆದು ದೊಡ್ಡರಾಗಿದ್ದು ಕಾಣಲೇ ಇಲ್ಲ ಅಲ್ವಾ, ಜ್ಯೋತಿಕಾ ಮದುವೆ ಆದ ತಕ್ಷಣ ಇವಳಿಗೂ ಒಂದು ಒಳ್ಳೆ ಗಂಡು ನೋಡ್ರಿ ಅಂತ ಅಂದಾಗ, ಬಿಡೆ ಮದುವೆ ಮಾಡಿದ್ರೆ ಆಗುತ್ತೆ ಅಂತ ಸಮಾಧಾನ ಮಾಡ್ತಾ ಇರ್ತಾನೆ. ಅಷ್ಟೇ ಗಂಡ ಕಡೆಯವರು ಬಂದಿದ ತಕ್ಷಣ ಮಾವನವರೇ ಗಂಡ ಕಡೆಯವ್ರು ಬಂದು ಅಂತ ಮುರಳಿ ಹೇಳ್ತಿರ್ಬೇಕಾದ್ರೆ ಎಲ್ಲರೂ ಬಂದವ್ರನ್ನ ಮಾತಾಡಿಸ್ತಿರ್ತಾರೆ. ಪ್ರಯಾಣ ಹೇಗಿದೆ ಟ್ರಾಫಿಕ್ ಅಂತ ಅಂದಾಗ, ಈ ಬೆಂಗಳೂರಲ್ಲಿ ಟ್ರಾಫಿಕ್ ಗೊತ್ತಿಲ್ವಾ, ಇದ್ದೇ ಇರುತ್ತೆ ಅಂತ ನಗಾಡ್ತಾ ಇರ್ತಾರೆ. ಇನ್ನೊಂದು ಕಡೆ ಆರ್ತಿ ಹೊಸ ಮನೆಗೆ ಅಣ್ಣ ಹೋಗಿದ್ದಾರೆ ಅಂತ ಗಿಫ್ಟ್ ತೊಗೊಂಡು ಇದೇ ಮನೆ ಇರ್ಬೋದು ಅಂತ ಕರೆಕ್ಟ್ ಅಡ್ರೆಸ್ಸಿಗೆ ಬರ್ತಾ ಇದ್ರೆ ಸಿದ್ದು ಶಾರದಂಗೆ ಹೇಳ್ತಾ ಇರ್ತಾರೆ, ಚಿಕ್ಕ ಮನೆ ಆಗಿದ್ರು ಮನಸ್ಸುಗಳು ಖುಷಿಯಾಗಿದ್ರೆ ಅಷ್ಟೇ ಸಾಕು ಅಂತ ನಮ್ಮ ದೀಪಿಂದ ನಾನು ಕಲ್ತಂಗಾಯ್ತು ಅಂತ ಅಂದಾಗ ಅಷ್ಟೊತ್ತಿಗೆ ಆರ್ತಿ ಮನೆಯೊಳಗೆ ಅಣ್ಣ ಅಂತ ಖುಷಿಯಿಂದ ಬಂದು ಹಗ್ ಮಾಡ್ಕೋತಿರ್ತಾಳೆ. ಅದಕ್ಕೆ ಹೊಸ ಮನೆಗೆ ಬಂದಿದ್ದಾರಲ್ಲ ಅದಕ್ಕೋಸ್ಕರ ನಿಮ್ಗೊಂದು ಗಿಫ್ಟ್ ತಂದಿದ್ದೀನಿ ತೊಗೊಳ್ಳಿ ಅಂತ ಅಂದಾಗ, ಇದೆಲ್ಲ ನನಗೆ ಬೇಡ ಅಂತ ಅಂದಾಗ, ನೀವು ತೊಗೊಳ್ಳಿಲ್ಲ ಅಂದರೆ ಅಳ್ತೀನಿ ಅಂತ ಹಠ ಮಾಡ್ತಿರ್ಬೇಕಾದ್ರೆ ಆ ಗಿಫ್ಟು ಓಪನ್ ಮಾಡಿದ ತಕ್ಷಣ ಅದರಲ್ಲಿ ಬೆಳ್ಳಿ ದೀಪ ಇರುತ್ತೆ, ಅದನ್ನು ನೋಡಿ ಶಾರದಾ ಖುಷಿಯಾಗಿ ನಿಂತ್ಕೊಬಿಡ್ತಾಳೆ. ಥ್ಯಾಂಕ್ ಯು.